टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ವಿಜೇಂದ್ರ ಪರವಾಗಿರುವಂತವರು ಇವತ್ತು ಚಿಕ್ಕಮಗಳೂರಿನಲ್ಲಿ ಬೃಹತ್ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಈ ಮುಖಾಂತರ ಶಕ್ತಿ ಪ್ರದರ್ಶನ. ಯಡಿಯೂರಪ್ಪ ಕುಟುಂಬ ಮತ್ತೆ ಯತ್ನಾಳ್ ಬಣ ಅನ್ನೋ ರೀತಿಯಲ್ಲಿ ಆಗಿದೆ. ಫೆಬ್ರವರಿ 28ನೇ ತಾರೀಕಿಗೆ ಬಸವತತ್ವ ಕಾರ್ಯಕ್ರಮಕ್ಕೆ ವಿಜೇಂದ್ರ ಆಗಮಿಸಿದ್ರು. ಬಿಜೆಪಿ ಗುದ್ದಾಟಕ್ಕೆ ವೀರಶೈವ ಲಿಂಗಾಯತ ಮಹಾಸಭಾ ಎಂಟ್ರಿ ಕೊಟ್ಟಿದೆಯಾ? ಯಡಿಯೂರಪ್ಪ ವಿಜೇಂದ್ರ ಪರವಾಗಿ ಚಿಕ್ಕಮಗಳೂರಿನಲ್ಲಿ ಸಮಾವೇಶ ನಡೀತಾ ಇದೆ. ರೇಣುಕಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ಇವತ್ತು ಸಮಾವೇಶ. ವೀರಶೈವ ಲಿಂಗಾಯತ ಮಹಾಸಂಗಮ ಹೆಸರಿನಲ್ಲಿ ಈ ಸಮಾವೇಶ. ಇನ್ನು ಕೆಲವರು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಮಹಾಸಭಾದ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಬೈಲಾ ಉಲ್ಲಂಘನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ರೀತಿ ಹೋಗಿ ಯಾರದೋ ಪರವಾಗಿ ನೀವೇನೋ ಮಾಡಬಾರ್ದು, ಇದು ಬೈಲಾದ ಸ್ಪಷ್ಟ ಉಲ್ಲಂಘನೆ ಅನ್ನುವಂಥದ್ದು ಕೆಲ ಸದಸ್ಯರ ಆಕ್ಷೇಪ ಮತ್ತು ಆರೋಪ. ಸಮುದಾಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಆದರೆ ಓಕೆ, ನೀವು ಯಾವುದೋ ರಾಜಕೀಯ ಕಾರ್ಯಕ್ರಮ ಮಾಡ್ತೀರಿ ಅಂತಂದರೆ ಬೈಲಾದಲ್ಲಿ ಅದ್ರ ಬಗ್ಗೆ ಉಲ್ಲೇಖ ಇದೆಯಾ? ಯಾವುದೋ ಪಕ್ಷದ ಕಚ್ಚಾಟ, ಯಾರದೋ ಬಲ ಪ್ರದರ್ಶನ, ಇದಕ್ಕೆ ಸಂಬಂಧಪಟ್ಟಂಗೆ ಹೋಗಿ ಸಮಾವೇಶಗಳನ್ನು ಮಾಡಬಹುದಾ? ಬೈಲಾ ಏನು ಹೇಳುತ್ತೆ? ಇದು ಬೈಲಾದ ಉಲ್ಲಂಘನೆ. ಇದು ಲಿಂಗಾಯತ ಮಹಾಸಭಾದ ಕೆಲ ಸದಸ್ಯರು ಇದಕ್ಕೆ ಸಂಬಂಧಪಟ್ಟಂಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ವೀರೇಶ್ ಇದಕ್ಕೆ ಸಂಬಂಧಪಟ್ಟಂಗೆ ದೂರು ಕೊಟ್ಟಿದ್ದಾರೆ. ವೀರೇಶ್ ಏನು ದೂರು ಕೊಟ್ಟಿದ್ದಾರೆ, ವೀರೇಶ್ ಏನು ಹೇಳ್ತಾರೆ ಬನ್ನಿ ನೋಡೋಣ. ಇಲ್ಲಿ ಯಾವುದೇ ಪಕ್ಷದ ಬಣ ರಾಜಕೀಯ ಇರ್ಬೋದು ಅಥವಾ ರಾಜಕೀಯದ ಕಿತ್ತಾಟಗಳಿರ್ಬೋದು, ಅದಕ್ಕೂ ಅಥವಾ ವೀರಶೈವ ಮಹಾಸಭೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಯಾಕೆಂದರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಇರೋದು ಒಂದು ಸಮುದಾಯದ ಸಾಮಾಜಿಕ ಕೆಲಸಗಳಿಗೆ ಮತ್ತು ಒಂದು ಸಂಘಟನೆಗಾಗಿ ಇರುವಂಥ ಒಂದು ಮಹಾಸಭಾ. ಆದರೆ ಇತ್ತೀಚಿನ ದಿನಗಳಲ್ಲಿ ವೀರಶೈವ ಮಹಾಸಭಾವನ್ನು ರಾಜಕೀಯವಾಗಿ ಅದನ್ನು ಬಳಸ್ಕೊಳ್ತಿರುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗೆಯೇ ಒಂದು BJP ಪಕ್ಷದ ಆಂತರಿಕ ವಿಚಾರವನ್ನು ಮುಂದಿಟ್ಕೊಂಡು ಇವತ್ತು ಚಿಕ್ಕಮಗಳೂರಿನಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಹೆಸರಿನಲ್ಲಿ ಇವರು ಲಿಂಗಾಯತ ಸಮಾವೇಶ ಮಾಡ್ತಕ್ಕಂಥದ್ದು ಅಕ್ಷಮ್ಯವಾಗಿ ಇದು ಖಂಡನಾರ್ಹ. ಹಾಗಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಹೆಸರನ್ನು ಇವರು ದುರುಪಯೋಗ ಮಾಡ್ಕೊತಾರೆ, ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದನ್ನು ಮಾಡಿಕೊಂಡು ರಾಜಕೀಯವಾಗಿ ಇದನ್ನು ಮುನ್ನೆಲೆಗೆ ತಗೊಂಡು ಬರ್ತಿರುವಂಥದ್ದು ಖಂಡಿತ ತಪ್ಪು. ಈ ಹಿನ್ನೆಲೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯ ಮತ್ತು ರಾಷ್ಟ್ರದ ಪದಾಧಿಕಾರಿಗಳು, ಅಧ್ಯಕ್ಷರು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಇಲ್ಲಿ ಬನ್ನಿ ನಮ್ಮ ಪ್ರತಿನಿಧಿ ಅಶ್ವೇತ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶ್ವೇತ್, ಒಂದು ಕಡೆಗೆ ಚಿಕ್ಕಮಗಳೂರಿನಲ್ಲಿ ಬೃಹತ್ ಸಮಾವೇಶ, ಜೊತೆಗೇನು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಆಕ್ಷೇಪ ಏನು ನಡೀತಾ ಇದೆ? ಖಂಡಿತವಾಗ್ಲೂ ರಂಗನಾಥ್, ಇವತ್ತು ಚಿಕ್ಕಮಗಳೂರಿನ ರೇಣುಕಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ಏನು BY ವಿಜಯೇಂದ್ರ ಮತ್ತು BY ಯಡಿಯೂರಪ್ಪನವರ ಕುಟುಂಬ ವರ್ಸಸ್ ಯತ್ನಾಳ್ನ ಬಣದ ನಡುವೆ ಏನು ಕಿತ್ತಾಟ ನಡೀತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರ ಕುಟುಂಬದ ಪರವಾಗಿ ಈ ವೀರಶೈವ ಲಿಂಗಾಯತ ಸಂಘ ಏನಿದೆ ಅದೊಂದು ಮಹಾಸಂಗಮದ ಹೆಸರಿನಲ್ಲಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ. ಈ ಒಂದು ಕಾರ್ಯಕ್ರಮವನ್ನ ರೇಣುಕಾಚಾರ್ಯರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಇದಕ್ಕೆ ಈಗ ಅಪಸ್ವರಗಳು ಕೂಡ ಕೇಳಿ ಬಂದಿರುವಂತದ್ದು. ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭಾ ಏನಿದೆ ಇದು ಈ ಒಂದು ಬ್ಯಾನರ್ನ ಅಡಿಯಲ್ಲಿ ಬಿಜೆಪಿಯ ಒಳಗಿನ ಯಡಿಯೂರಪ್ಪ ಕುಟುಂಬ ವರ್ಸಸ್ ಯತ್ನಾಳ್ ಬಣದ ನಡುವಿನ ಕಿತ್ತಾಟ ಏನಿದೆ ಅದನ್ನ ಮುನ್ನೆಲೆಗೆ ತಂದು ಪ್ರಮುಖವಾಗಿ ಯಡಿಯೂರಪ್ಪನವರ ಕುಟುಂಬದ ಪರವಾಗಿ ಈ ಒಂದು ಸಮಾವೇಶ ನಡೀತಿದೆ. ಇದಕ್ಕೆ ಸಾಕಷ್ಟು ಒಂದು ಆಕ್ಷೇಪಗಳು ವ್ಯಕ್ತವಾಗಿರುವಂತದ್ದು. ಏನು ಈ ಅಖಿಲ ಭಾರತೀಯ ಲಿಂಗಾಯತ ಮಹಾಸಭಾ ಏನಿದೆ ಅದರ ಸದಸ್ಯರುಗಳೇ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಮಹಾಸಭಾ ಏನಿದೆ ಅದು ತಮ್ಮ ಸಮುದಾಯದ ಕಾರ್ಯಕ್ರಮಗಳಿಗಾಗಿ ಇರಬೇಕು, ರಾಜಕೀಯ ಕಾರ್ಯಕ್ರಮಗಳಿಗೆ ವೇದಿಕೆ ಆಗಬಾರ್ದು. ಇದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತೆ ರಾಜ್ಯಾಧ್ಯಕ್ಷರುಗಳಿಗೆ ಈಗ ಆಲ್ರೆಡಿ ದೂರು ಕೂಡ ರವಾನೆಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಮೇಲ್ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಮೇಲ್ ಮುಖಾಂತರ ದೂರನ್ನ ನೀಡಿದ್ದಾರೆ. ಪ್ರಮುಖವಾಗಿ ರಂಗನಾಥ್, ಇವತ್ತು ಚಿಕ್ಕಮಗಳೂರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಈಗ ಆಲ್ರೆಡಿ ರೇಣುಕಾಚಾರ್ಯ ಅವರು ಕೂಡ ಚಿಕ್ಕಮಗಳೂರಿಗೆ ಬಂದಿದ್ದಾರೆ. ಚಿಕ್ಕಮಗಳೂರಿನ ಮಾಜಿ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಶಾಸಕರುಗಳು ಏನಿದ್ರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಪ್ರಮುಖವಾಗಿ 1,000ಕ್ಕೂ ಅಧಿಕ ಲಿಂಗಾಯತ ಸಮುದಾಯದವರನ್ನ ಸೇರಿಸಿ ಈ ಒಂದು ಕಾರ್ಯಕ್ರಮಗಳನ್ನ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈ ಒಂದು ಬಿಜೆಪಿಯ ಒಳಗೆ ಏನು ಒಂದು ಕಿತ್ತಾಟ ನಡೀತಾ ಇದೆ ಅದರಲ್ಲೂ ಯಡಿಯೂರಪ್ಪನವರ ಪರವಾಗಿ ಈ ಒಂದು ಸಮಾವೇಶ ಆಯೋಜನೆ ಮಾಡಲಾಗಿರುವಂತದ್ದು. ರಂಗನಾಥ್. ಎಸ್ ಅಶ್ವೇತ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.